ಹೇಮಾಸ್ ಕುಕಿಂಗ್ ಚಾನೆಲ್ ಕಡೆಯಿಂದ ಎಲ್ರಿಗೂ ಸ್ವಾಗತ. ಸಂಜೆ ಹೊತ್ತು ಅದರಲ್ಲೂ ಈ ಬೇಸಿಗೆನಲ್ಲಿ ಏನಾದರೂ ತಣ್ಣಗೆ ತಿನ್ನಬೇಕಪ್ಪ, ಫಿಲ್ಲಿಂಗ್ ಆಗಿರಬೇಕು ಅಂತ ಅನ್ನಿಸ್ತಿರುತ್ತೆ. ಅಂಥ ಟೈಮಲ್ಲಿ ಇದು ಐಡಿಯಲ್ ರೆಸಿಪಿ ಅಂತಲೇ ಹೇಳ್ಬೋದು. ದಹಿ ಬ್ರೆಡ್ಡು ಕ್ವಿಕ್ಕಾಗಿ ಕೂಡ ಆಗುತ್ತೆ, ಹಾಗೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ, ಫಿಲ್ಲಿಂಗ್ ಕೂಡ. ಇದನ್ನು ಮಾಡೋದು ಹೇಗೆ ಅಂತ ತಿಳ್ಕೊಳ್ಳೋಕ್ಕೂ ಮುಂಚೆ ನೀವು ನನ್ನ ಚಾನೆಲ್ಗೆ ಹೊಸಬರಾಗಿದ್ದರೆ ರೆಡ್ ಕಲರಲ್ಲಿ ಕಾಣೋ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ನ ಕ್ಲಿಕ್ ಮಾಡಿದಾಗ ನಿಮಗೆ ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಷನ್ಗಳು ಬರುತ್ತೆ. ಹಾಗೆ ನೀವು ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ವ್ಯಾಲ್ಯೂಬಲ್ ಕಮೆಂಟ್ಸ್ನ ಕೂಡ ಹೇಳೋದನ್ನು ಮರಿಬೇಡಿ. ಮೊದಲನೇದಾಗಿ ಈ ದಹಿ ಬ್ರೆಡ್ಗೆ ನಾನಿಲ್ಲಿ 4 ಸ್ಲೈಸ್ ಅಷ್ಟು ಬ್ರೆಡ್ಡನ್ನು ತೊಗೊಂಡಿದ್ದೀನಿ. ನೀವು ಯಾವ ರೀತಿ ಬ್ರೆಡ್ಡನ್ನಾದರೂ ತೊಗೋಬೋದು, ಅಂದರೆ ಸ್ವೀಟ್ ಬ್ರೆಡ್ಡು, ಸ್ಯಾಂಡ್ವಿಚ್ ಬ್ರೆಡ್ಡು, ವೀಟ್ ಬ್ರೆಡ್ಡು ಯಾವುದಾದ್ರೂ ತೊಗೋಬೋದು, ನಿಮ್ಮ ಚಾಯ್ಸು. ಯಾವುದನ್ನು ನಿಮ್ಗೆ ಇಷ್ಟ ಆಗುತ್ತೋ ಅದನ್ನು ಇದರಲ್ಲಿ ಉಪಯೋಗಿಸ್ಕೋಬೋದು. ಹಾಗೆ ಇದನ್ನು ಒಂದೊಂದೇ ಸ್ಲೈಸಸ್ನ ತೊಗೊಂಡು ಈ ಎಡ್ಜಸ್ನ ಕಟ್ ಮಾಡ್ಕೋಬೇಕಾಗತ್ತೆ. ಅದನ್ನು ಹಾಕಿದಾಗ ಅಷ್ಟು ಟೇಸ್ಟ್ ಇರಲ್ಲ. ಹಾಗಾಗಿ ಈ ರೀತಿ ಏನಾದರೂ ಒಂದು ಕಪ್ ಇಟ್ಟು ಎಡ್ಜಸ್ನ ನೀವು ಕಟ್ ಮಾಡ್ಕೋಬೋದು, ಇಲ್ಲಾಂದರೆ ಹಾಗೇ ಚಾಕು ಸಹಾಯದಿಂದ ಕೂಡ ಕಟ್ ಮಾಡ್ಕೋಬೋದು. ಈ ಎಡ್ಜಸ್ನ ಕೂಡ ಏನು ವೇಸ್ಟ್ ಮಾಡೋದು ಬೇಡ. ಇದನ್ನು ನೀವು ಬ್ರೆಡ್ ಕ್ರಮ್ಸ್ ಆಗಿ ಕೂಡ ಉಪಯೋಗಿಸ್ಕೋಬೋದು, ಇದನ್ನು ರೋಸ್ಟ್ ಮಾಡಿಕೊಂಡು. ನೋಡಿ, ಈಗ ನಾನು ಎಲ್ಲದೂ ಬ್ರೆಡ್ನು ಇದೇ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಈ ದಹಿ ಬ್ರೆಡ್ಗೆ ಅರ್ಧ ಲೀಟ್ರಷ್ಟು ಮೊಸರು ಬೇಕಾಗತ್ತೆ. ಅದಕ್ಕೆ 1 ಸ್ಪೂನಷ್ಟು ಸಕ್ಕರೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ತುಂಬ ಸ್ವೀಟ್ ಹಾಕ್ಕೊಳ್ಳೋಕೆ ಹೋಗ್ಬಿಡಿ, ಆಮೇಲೆ ಅಷ್ಟು ಚೆನ್ನಾಗಿರಲ್ಲ. ಲೈಟಾಗಿರಬೇಕು ನಿಮಗೆ ಸ್ವೀಟ್ನೆಸ್ಸು. ಹಾಗೆ ಆದಷ್ಟು ಸಿಹಿ ಮೊಸರನ್ನು ತೊಗೊಳ್ಳಿ, ಹುಳಿದು ಬೇಡ. ಈ ಮೊಸರಿಗೆ ಸಕ್ಕರೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೋಬೇಕು. ಈಗ ಒಂದು ಹೆಂಚನ್ನು ಬಿಸಿಗಿಟ್ಟು ಅದಕ್ಕೆ 1 ಟೀ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಬ್ರೆಡ್ನ ರೋಸ್ಟ್ ಮಾಡ್ಕೋಬೇಕು. ಇದು ನಿಮಗೆ ಒಂದು ರೀತಿ ಕ್ರಂಚಿ ಫ್ಲೇವರ್ ಕೊಡುತ್ತೆ. ಹಾಗೆ ನೀವು ಬ್ರೆಡ್ನ ಮೊಸರಲ್ಲಿ ನೆನೆ ಹಾಕಿದಾಗ ಸ್ವಲ್ಪ ಹೊತ್ತಾದರೂ ಅದು ಸಾಫ್ಟ್ ಆಗದೆ ಹಾಗೇ ಇರುತ್ತೆ. ಹಾಗಾಗಿ ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳೋದು ಮುಖ್ಯ. ಹಾಗಂತ ತುಂಬ ಕ್ರಂಚಿಯಾಗಿ ರೋಸ್ಟ್ ಮಾಡ್ಕೊಳ್ಳೋಕೆ ಹೋಗಬೇಡಿ, ಲೈಟಾಗಿರಲಿ, ಆಮೇಲೆ ಟೇಸ್ಟ್ ಅಷ್ಟು ಚೆನ್ನಾಗಿರಲ್ಲ. 2 ಸೈಡನ್ನು ಸ್ವಲ್ಪ ರೋಸ್ಟ್ ಮಾಡ್ಕೋಬೇಕು. ಇಲ್ಲಿ ಬ್ರೆಡ್ ವಿಡಿಯೋ ನಾನು ಮಾಡೋವಾಗ ಲೈಟಿಂಗ್ ಜಾಸ್ತಿ ಆಗಿ ಈ ರೀತಿ ಕಾಣ್ತಾ ಇದೆ, ಸಾರಿ. ನೋಡಿ, ಈಗ ಬ್ರೆಡ್ನ ಈ ರೀತಿ ರೋಸ್ಟ್ ಮಾಡಿ ಇದನ್ನೆಲ್ಲ ತೆಗೆದಿಟ್ಕೋಬೇಕು. ಇದು ಒಂಥರ ಒಳ್ಳೆ ಫ್ಲೇವರ್ ಕೊಡುತ್ತೆ ನಿಮಗೆ, ತುಪ್ಪ ಕೂಡ ಹಾಕಿರೋದ್ರಿಂದ. ಇಷ್ಟು ರೋಸ್ಟ್ ಆದರೆ ಸಾಕು, ತುಂಬ ರೋಸ್ಟ್ ಮಾಡ್ಕೊಳ್ಳೋಕೆ ಬೇಡ. ಈಗ ಇದಕ್ಕೆ ಟಾಪಿಂಗ್ಗೆ ಸ್ವಲ್ಪ ಹೆಚ್ಚಿರೋ ಈರುಳ್ಳಿ, ತುರಿದಿರೋಂಥ ಕ್ಯಾರೆಟು, ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಚಾಟ್ ಮಸಾಲ, ಚಿಲ್ಲಿ ಪೌಡರು, ಹಾಗೆ ಜೀರಾ ಪೌಡರ್ನ ತೊಗೊಂಡಿದ್ದೀನಿ. ಈಗ ನೀವು ಯಾವ ಪ್ಲೇಟಲ್ಲಿ ಇದನ್ನು ಸರ್ವ್ ಮಾಡ್ತೀರೋ ಆ ಪ್ಲೇಟ್ಗೆ ರೋಸ್ಟ್ ಮಾಡಿರೋಂಥ ಬ್ರೆಡ್ಡನ್ನು ಇಟ್ಕೋಬೇಕು. ಅದ್ರ ಮೇಲೆ ಮೊಸರನ್ನು ಹಾಕ್ಕೋಬೇಕು. ಆ ಬ್ರೆಡ್ ಪೂರ್ತಿ ಮೊಸರಲ್ಲಿ ಕವರ್ ಹಾಕ್ಕೋಬೇಕು, ಅಷ್ಟು ನೀವು ಮೊಸರನ್ನು ಹಾಕ್ಕೋಬೇಕಾಗತ್ತೆ. ಮತ್ತು ಇನ್ನೊಂದು ನೆನಪಲ್ಲಿ, ನೀವು ಯಾವಾಗ ಸರ್ವ್ ಮಾಡ್ತೀರೋ ಆಗ ಮಾತ್ರ ಮೊಸರನ್ನು ಹಾಕ್ಕೋಬೇಕಾಗತ್ತೆ. ಮುಂಚೆನೇ ಹಾಕಿಟ್ಬಿಟ್ರೆ ಅದು ತುಂಬ ಸಾಫ್ಟ್ ಆಗಿಬಿಡುತ್ತೆ. ಇದ್ರ ಮೇಲೆ ಈರುಳ್ಳಿ ಹಾಗೆ ಕ್ಯಾರೆಟ್ ತುರಿನ ಹಾಕ್ಕೊಳ್ಳಿ. ಇದನ್ನು ಕೂಡ ನಿಮಗೆ ಯಾವುದು ಹೆಚ್ಚಿಗೆ ಇಷ್ಟ ಆಗುತ್ತೋ ಅದನ್ನು ಜಾಸ್ತಿ ಹಾಕ್ಕೋಬೋದು. ಈರುಳ್ಳಿ ಬೇಕಿದ್ರೆ ಈರುಳ್ಳಿ ಜಾಸ್ತಿ ಹಾಕ್ಕೋಬೋದು, ಇಲ್ಲ ಕ್ಯಾರೆಟ್ ಬೇಕಿದ್ರೆ ಕ್ಯಾರೆಟ್ ಕೂಡ ಜಾಸ್ತಿ ಹಾಕ್ಕೋಬೋದು. ಈ ದಹಿ ಬ್ರೆಡ್ಡು ತುಂಬ ಬೇಗ ಆಗುತ್ತೆ. ಈಗ ನೀವು ದಹಿ ವಡ ಮಾಡಬೇಕು ಅಂದರೆ ವಡ ಮಾಡ್ಕೋಬೇಕು, ಅದನ್ನು ಸೋಕ್ ಮಾಡಬೇಕು, ತುಂಬ ಪ್ರೊಸೀಜರ್ ಜಾಸ್ತಿ ಇರುತ್ತೆ. ಆದರೆ ಇದರಲ್ಲಿ ತುಂಬ ಕ್ವಿಕ್ಕಾಗುತ್ತೆ, ಟೇಸ್ಟ್ ಕೂಡ ಹಾಗೆ ಚೆನ್ನಾಗಿರುತ್ತೆ. ಈಗ ನೋಡಿ, ಕ್ಯಾರೆಟು, ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ. ಮೇಲೆ ಸ್ವಲ್ಪ ಚಾಟ್ ಮಸಾಲ ಹಾಕ್ಕೋತಾ ಇದ್ದೀನಿ. ಯಾವುದೇ ಚಾಟ್ಸ್ ಆದರೂ ಚಾಟ್ ಮಸಾಲ ಇಲ್ಲದೆ ಹೇಗೆ ಅದು ಕಂಪ್ಲೀಟ್ ಆಗುತ್ತಲ್ವ. ಈಗ ಸ್ವಲ್ಪ ಜೀರಾ ಪೌಡ್ರ್ ಹಾಕ್ಕೊಡಿ. ಇದು ಕೂಡ ನಿಮ್ಮ ಚಾಯ್ಸು, ನಿಮಗೆ ಚಾಟ್ ಮಸಾಲ, ಜೀರಾ ಪೌಡ್ರು ಎಲ್ಲ ಹೇಗೆ ನಿಮಗೆ ಟೇಸ್ಟಿಗೆ ಬೇಕೋ ಹಾಗೆ ನೀವು ಹಾಕ್ಕೋಬೋದು. ಸ್ವಲ್ಪ ಚಿಲ್ಲಿ ಪೌಡರ್ನ ಕೂಡ ಸ್ಪ್ರಿಂಕಲ್ ಮಾಡ್ಕೊಳ್ಳಿ. ಹಾಗೆ ನಿಮಗೆ ಸ್ವಲ್ಪ ಖಾರ ಹೆಚ್ಚಿಗೆ ಬೇಕು ಅನ್ನೋದಿದ್ದರೆ 1 ಹಸಿಮೆಣಸಿನ್ಕಾಯಿನ ಸಣ್ಣದಾಗಿ ಹೆಚ್ಚಿಬಿಟ್ಟು ಅದನ್ನು ಕೂಡ ಹಾಕ್ಕೋಬೋದು. ಲಾಸ್ಟಲ್ಲಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ಖಾರ ಬೂಂದಿ ಹಾಕ್ತೆ ದಹಿ ಬ್ರೆಡ್ ಹೇಗೆ ಕಂಪ್ಲೀಟ್ ಆಗುತ್ತೆ ಅಲ್ವಾ. ಖಾರ ಬೂಂದಿ ಬೇಕೇ ಬೇಕು. ಇದಕ್ಕೆ ಸ್ವಲ್ಪ ಖಾರ ಬೂಂದಿ ಹಾಕಿದ್ರೆ ಕ್ರಂಚಿಯಾಗಿ ಸಿಗ್ತಾ ಇರುತ್ತೆ, ತಿನ್ನೋದಕ್ಕೆ ಮಜವಾಗಿರುತ್ತೆ. ನೋಡಿ, ಎಷ್ಟು ಕ್ವಿಕ್ಕಾಗಿ ಆಗೋಯ್ತು ದಹಿ ಬ್ರೆಡ್ಡು. ಮನೇಲಿ ಬ್ರೆಡ್ ಇದ್ದರೆ ಎಷ್ಟು ಕ್ವಿಕ್ಕಾಗಿ ಮಾಡ್ಕೋಬೋದು. ಹಸುವಾದಾಗಂತೂ ಒಳ್ಳೆ ಫೀಲಿಂಗ್ ಇದು.
ಇವತ್ತು ನಿಮಗೆ ನಾನು ಮಾಡಿರೋ ಈ ವಿಧಾನ ಇಷ್ಟ ಆದರೆ ನೀವು ಮನೆಯಲ್ಲಿ ಟ್ರೈ ಮಾಡ್ತೀರಲ್ವಾ? ಮತ್ತಷ್ಟು ಇದೇ ರೀತಿ ರೆಸಿಪೀಸ್ಗೆ ಹೇಮಾಸ್ ಕುಕಿಂಗ್ ಚಾನಲ್ನ ಮರೀದೇ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.